ಮಾನ್ಯ ಸಭಾಪತಿಗಳೇ, ಉಮಾಶ್ರೀ ಅವರು ಈ ರಾಜ್ಯ ಕಂಡ ಅತ್ಯುತ್ತಮ ನಟಿ ಅಂತಕ್ಕಂಥ ಹೆಸರನ್ನು ಪಡೆದಿದ್ದವರು. ಅವರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಪರಿಚಯ ಇದೆ. ಬಹಳಷ್ಟು ನಾವು ಗುಣಗಾನ ಮಾಡ್ತಕ್ಕಂಥದ್ದು ಏನು ಉಳಿದಿಲ್ಲ. ಅವರ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರೋದ್ರಿಂದ ಸುಮಾರು 3 ದಶಕಗಳ ಕಾಲ ರಾಜಕಾರಣದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಉಮಾಶ್ರೀ ನಮ್ಮ ಅಕ್ಕ, ಈಗ ನಮ್ಮ ಪಕ್ಕ, ನಮ್ಮ ಅಕ್ಕ ಈಗ ನಮ್ಮ ಪಕ್ಕ. ಪದೇ ಪದೇ ಅವ್ರನ್ನ ದಾರಿ ತಪ್ಸಕ್ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ದಾರಿ ತಪ್ಪಲ್ಲ, ಅವ್ರು ದಾರಿ ತಪ್ಪಲ್ಲ ಅಂದೆ. ನೀವು ತಪ್ಪಿದರೂ ಅವರ ದಾರಿ ತಪ್ಪಲ್ಲ ಅಲ್ವಾ? ನೀವು ತಪ್ಪಿದ್ರೂ ಅವ್ರು ತಪ್ಪದಿಲ್ಲ. ಅದಕ್ಕೆ ಅಕ್ಕ ನಮ್ಮ ಪಕ್ಕ. ನೋಡಿ, ನಾವು ಮಹಿಳಾ ಮೀಸಲಾತಿಯ ಪರ, ಆಯ್ತಾ? ಅದಕ್ಕೆ ನೀವು ಸಂಪುಟದಲ್ಲಿ ಸೇರಿಸ್ಕೊಳ್ಳಿಲ್ಲ. ಇದೊಂದು ರೀತಿ ಯಾವ ರೀತಿ ಇದೆ ಅಂದ್ರೆ, ಮೊದಲ ಬಹುಮಾನ ಇಲ್ಲ, ಎರಡನೇ ಬಹುಮಾನ ಇಲ್ಲ, ಕೊನೆ ಪಕ್ಷ ಮೂರನೇದು ಇಲ್ಲ, ಸಮಾಧಾನಕರ ಬಹುಮಾನ ಕೊಟ್ರಲ್ಲ, ಅದಕ್ಕೆ ಗೆಲುವು ನಮ್ಮದು. ಯಾಕೆಂದ್ರೆ ಅವ್ರು ನಿಮ್ಮ ಕಡೆ ಇಲ್ಲ, ನಾವು ಈಗಾಗಲೇ ಅವ್ರನ್ನ ತಂದಿಲ್ಲ, ನಮ್ಮ ಕಡೆ ಹಾಕೊಂಡಿದ್ದಾಯ್ತು, ಆಯ್ತಾ? ಅದರಿಂದಾಗಿ ಈಗ ಮಾನ್ಯ ಉಮಾಶ್ರೀ ಅಕ್ಕ ಇವತ್ತು ಈ ಮೇಲಿನ ಸ್ಥಾನದಲ್ಲಿ ತಾವು ಇಲ್ಲದಿದ್ದಾಗಲೂ ಕುಳಿತು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕಾಗಿದೆ. ಪ್ರಥಮವಾಗಿ ಅವರ ಈ ಆಯ್ಕೆಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ, ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ವಿಶೇಷ ಅಂತಂದ್ರೆ, ರಾಜಕೀಯ ಇದು ನಟನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ, ಜನಮನ್ನಣೆ ಏನೂ ಕಡಿಮೆ ಆಗಿರಲಿಲ್ಲ. ಅವರು ಸಿನಿಮಾ ರಂಗದಲ್ಲೂ ಅತ್ಯುತ್ತಮವಾದ ಹೆಸರನ್ನೇ ಗಳಿಸಿದ್ದ ಆ ಸಂದರ್ಭದಲ್ಲೂ ಕೂಡ ಅವರು ಯಾರು ಸಲಹೆ ಕೊಟ್ಟರು ಅವರಿಗೆ ನನಗೆ ಗೊತ್ತಿಲ್ಲ, ರಾಜಕೀಯ ರಂಗಕ್ಕೆ ನೀವು ಪ್ರವೇಶ ಮಾಡಬೇಕು ಅಂತೇಳಿ. ಆದರೆ ಅಧಿಕಾರವನ್ನು ಕಳ್ಕೊಂಡಿದ್ದ ದಿವಂಗತ ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತೇಳಿ ಕಟ್ಟಿದ್ರು. ನಾವು ಆ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿದ್ವಿ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತೇಳಿ ಅವರು ಕಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಹೋದ್ವಿ. KCP 93-94ರಲ್ಲಿ ಉಮಾಶ್ರೀ ಅವರ ಪ್ರತ್ಯಕ್ಷ ಅಲ್ಲಿ ಆಯ್ತು. ಬಂಗಾರಪ್ಪನವರ ಜೊತೆಲಿ ಬಂದು ಆಗ ರಾಜಕಾರಣಕ್ಕೆ ನಾನು ಪಾದಾರ್ಪಣೆ ಬರಬೇಕು ಅಂತೇಳಿ ಅವ್ರ ಜೊತೆಲಿ ಬಂದರು. ಆಗ ನಾನು ಆ KCPಯ ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೆ. ಬಂಗಾರಪ್ಪನವರು ನನಗೆ ಒಂದು ಮಾತು ಹೇಳಿದರು, ನೋಡು, ಹೆಸರಾಂತ ಕಲಾವಿದೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನೋಡು, ನಾವೆಲ್ಲರೂ ಕೂಡ ಅವರನ್ನು ಬೆಳೆಸಬೇಕು, ಅವರಿಗೆ ಶಕ್ತಿ ತುಂಬಬೇಕು, ಅವರು ಜನಮನದಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳೆ, ಅವ್ರಿಗೆ ನಾವೆಲ್ಲ ಸಹಕಾರ ಕೊಡಬೇಕು. ನೋಡಪ್ಪ, ವಿಶೇಷವಾಗಿ ನಿನಗೆ ಹೇಳ್ತೇನೆ, ಎಲ್ಲೇ ಸಭೆ ಸಮಾರಂಭಗಳಿಗೆ ಹೋದಾಗ ನೀವು ಅವರ ಜೊತೆಯಲ್ಲಿರಬೇಕು. ಯಾಕೆಂತಂದ್ರೆ ನಟನೆ ಬೇರೆ, ಈ ರಾಜಕೀಯ ಬೇರೆ. ಎಲ್ಲೂ ಅಪ್ಪಿ ತಪ್ಪಿ ಮಾತಿನಲ್ಲಿ ವ್ಯತ್ಯಾಸ ಆಗ್ಬಿಡ್ಬಾರ್ದು, ತಪ್ಪು ಮಾತಾಡ್ಬಿಡ್ಬಾರ್ದು. ಆ ಕಾರಣದಿಂದ ಇಂಥವುಗಳನ್ನ ಅವ್ರಿಗೆ ನೀವು ತಿದ್ದಿ ಹೇಳ್ತಕ್ಕಂಥದ್ದು ಇದು ಮಾಡಬೇಕು ಅಂತ. ಸುಮಾರು ವರ್ಷಗಳ ಕಾಲ ನಾವು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದ್ರೆ ಜೊತೆಲಿ ಹೋಗ್ತಿದ್ವಿ. ಹೀಗೆ ಆವತ್ತು ರಾಜಕೀಯ ಪ್ರವೇಶ ಮಾಡಿದವರು ಎಲ್ಲೂ ಕೂಡ ಎಡವಲಿಲ್ಲ. ಒಂದು ಭಾಷೆಯೂ ಉತ್ತಮವಾಗಿ, ಯಾವ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆಯಲ್ಲಿ ವಿಶ್ವಾಸದಿಂದ ಇವತ್ತು
ಇಂತಹ ಮಟ್ಟಕ್ಕೆ ಅವ್ರಿಗೆ ಏರಿದ್ದಾರೆ ಅಂತಂತಂದ್ರೆ ನಾವೆಲ್ಲರೂ ಕೂಡ ಒಂದು ರೀತಿ ಸಂತೋಷ ಪಡುವಂಥ ಒಂದು ಸಂದರ್ಭ ಇದು. ಆ ಕಾರಣದಿಂದ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಸುಮಾರು ಸದಸ್ಯರು ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆ ಭಗವಂತನು ಆಯುಷ್ಯು ಆರೋಗ್ಯ ಕೊಡಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೆಯತಕ್ಕಂಥ, ಇನ್ನೂ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ತಾವು ಇನ್ನೂ ಹೆಚ್ಚಾಗಿ ಮಾಡಿ. ಇಲ್ಲ, ಇಲ್ಲಿ ಕುಳಿತಿರೋದು ಇದಕ್ಕಿಂತ ಎತ್ತರ ಇವ್ರು ಯಾರು ಬೆಳೆಯಕ್ಕೆ ಆಗೋದಿಲ್ಲ. ಅಧಿಕಾರದಲ್ಲಿ ಎತ್ತರ ಈ ಭೋಜನ ಹಂಗೇನಾದ್ರೂ ಬೆಳೆಯೋದಾಗಿದ್ರೆ ನೀ ಎಲ್ಲರನ್ನೂ ಬಿಟ್ಟು ನೀನೇ ಬೆಳೆದು ಬಿಡ್ತಿದ್ದೆ. ಹಾಗೆ ಬೆಳೆಯಕ್ಕಾಗಲ್ಲ. ಆ ಕಾರಣದಿಂದ ತಾವು ಬಂದಿದ್ದೀರಿ. ನನಗೆ ಬಹಳ ಖುಷಿಯಾಗಿದ್ದೇನು ಅದೇ ಅಂತಂದಿದ್ದು, ನಿಮ್ಮನ್ನ ಆ ಕಡೆಗೆ ಹಾಕ್ಬಿಟ್ರು. ಇಲ್ಲಿ ನೋಡಿ ನಮ್ಮ ಅಕ್ಕನ್ನ ನಮ್ಮ ಕಡೆಗೆ ಹಾಕ್ಬಿಟ್ರು. ನಾನು ಆಚೆ ಬಂದ ನನ್ನನ್ನು ಆ ಕಡೆ ಅಂದ್ರೆ ನನ್ನನ್ನು ಆ ಕಡೆ ಅಂದ್ರೆ ನನ್ನ ಮೇಲೆ ಮೇಲೆ ಅಂತ ಮೇಲಿಕ್ಕೆ ಅಂದೆ, ನಿಮ್ಮನ್ನ ಮೇಲಿಕ್ಕೆ. ಆದ್ರೆ ನಾನು ಹೊರಗಡೆ ಬರುವಾಗ ಹೇಳಿದೆ, ಅರ್ಧ ಗಂಟೆಯಲ್ಲಿ ನೀನು ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳಿದೆ. ತಪ್ಪಾಗಿ ಯಾರು ತಿಳ್ಕೊಳ್ಬಾರ್ದು ನನ್ನ ಅಕ್ಕ ಅವರು. ಅದಕ್ಕೆ ಅದಂಗೆ ತಕೊಂಡು ಹೋಗ್ತೀನಿ. ಇನ್ನು ನೋಡ್ತಾ ಇರು ಹೆಂಗೆ ತಕೊಂಡು, ಈಗ ಕರ್ಕೊಂಡು ಬಂದು ಇಲ್ಲಿ ಕುಳಿಸ್ಕೊಂಡ್ವಲ್ಲ, ಅದಕ್ಕೆ ಹೇಳಿದೆ. ಅದರಿಂದ ನಮ್ಮ ಅಕ್ಕನಿಗೆ ಖುಷಿಯಾಗಿದೆ, ನಗ್ತಾ ಇದ್ದಾರೆ ಅಕ್ಕ. ಇದೇ ರೀತಿ ಖುಷಿಯಾಗಿ ಸದನವನ್ನು ಕೂಡ ತಾವು ನಡೆಸಿರಿ. ಶುಭವಾಗಲಿ. ಅವಕಾಶಕ್ಕಾಗಿ ಧನ್ಯವಾದಗಳು.